ದರ್ಶನ್ ಹಾಗೂ ಪವಿತ್ರ ಗೌಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಆದರೆ ಅವರ ವಕೀಲರು ಹೇಗಾದರೂ ಮಾಡಿ ಅವರಿಗೆ ಜಾಮೀನು ಕೊಡಿಸಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮಾತ್ರವಲ್ಲ, ಅದಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ. ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆ. ಐ ಥಿಂಕ್ ಈ ರೀತಿಯ ಘಟನೆಗಳು ರೇರ್ ಅಂತ ಅನಿಸುತ್ತೆ. ಆರೋಪಿಯ ಪರವಾದಂಥ ವಕೀಲರೇ ಹೋಗಿ ದೇವಸ್ಥಾನಕ್ಕೆ ಮೊರೆ ಹೋಗೋದು, ಈ ಕೇಸ್ನಲ್ಲಿ ನಮಗೆ ಜಯ ಸಿಗಲಿ ಅಂತ ಬೇಡ್ಕೊಳ್ಳೋದು, ಅದಕ್ಕಾಗಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡೋದು ಇದೇ ಮೊದಲು ಅಂತ ಕಾಣಿಸುತ್ತೆ. ಅಥವಾ ವಿರಳಾತಿ ವಿರಳ ಪ್ರಕರಣಗಳಿವು ಅಂತ ಅನಿಸುತ್ತೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ವಕೀಲ ನಾರಾಯಣ ಸ್ವಾಮಿ ಮತ್ತು ಅವರ ತಂಡ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹಲವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದರಲ್ಲಿ ಪವಿತ್ರ ಗೌಡ ಕೂಡ ಒಬ್ಬರು. ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಅವರ ಆರೋಪಿಗಳ ಎಲ್ರಿಗೂ ಕೂಡ ಜಾಮೀನು ಸಿಕ್ಕಿಲ್ಲ. ಜಾಮೀನಿಗಾಗಿ ಬಹಳ ದೊಡ್ಡ ಪ್ರಯತ್ನವನ್ನು ಅವರ ವಕೀಲರು ಮಾಡ್ತಾ ಇದ್ದಾರೆ. ಆದರೆ ಅದು ಪೂರಕವಾಗಿ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಅವರ ಪರ ವಕೀಲರು ಹೋಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದ್ದಾರಂತೆ. ನ್ಯಾಯಾಲಯದ ಕಾನೂನು, ಅದರ ಅಡಿಯಲ್ಲಿ ಬರುವಂಥ ವಾದ ಪ್ರತಿವಾದ ಎಲ್ಲವನ್ನೂ ಗಮನಿಸಿಯೇ ಬೇಲ್ ಸಿಗುತ್ತೆ. ಆದರೆ ಇಲ್ಲಿ ಈ ಕಾನೂನು ಸಂಕಷ್ಟದಿಂದ ಪಾರು ಮಾಡುವಂತೆ ಮಂಜುನಾಥನ ಸನ್ನಿಧಿಯಲ್ಲಿ ಬೇಡ್ಕೊಂಡಿದ್ದಾರಂತೆ. ಹಿಂಗೂ ಆಗಿರುತ್ತೆ. ಅವರು ದರ್ಶನ್ ಕೇಸ್ ಹ್ಯಾಂಡಲ್ ಮಾಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಮಂಜುನಾಥನ ದೇವಸ್ಥಾನಕ್ಕೆ ಹೋದರೆ ದರ್ಶನ್ಗಾಗಿಯೇ ಹೋಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಕೆಲವೊಂದು ಬಾರಿ ಒಂದು ವೇಳೆ ಆ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ರೆ, ಯಾಕೆಂದರೆ ಅನೇಕರು ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ಅನೇಕ ವಕೀಲರು ಕೂಡ ಹೋಗ್ತಾರೆ. ಅದೇ ರೀತಿಯಲ್ಲಿ ಇವರು ಕೂಡ ಹೋಗಿರ್ಬೋದು. ಆದರೆ ಈ ಪ್ರಕರಣ ನಡೆಯುತ್ತಿರುವಾಗಲೇ ಹೋಗಿರೋದು. ಮೋಸ್ಟ್ಲಿ ದರ್ಶನ್ ಹಾಗೂ ಪವಿತ್ರ ಅವರ ಈ ಕಾನೂನು ಸಂಕಷ್ಟ, ಕಾನೂನು ಸಂಕೋಲೆ ಏನಿದೆ ಅದರಿಂದ ಪಾರು ಮಾಡು ಅಂತ ಹೇಳಿ ಬೇಡ್ಕೊಂಡಂಗೆ ಕಾಣಿಸ್ತಾ ಇದೆ. ಹೇಳಿ ಕೇಳಿ ವಕೀಲರಿಗೆ ತಮ್ಮ ಕೇಸನ್ನು ಗೆಲ್ಲಬೇಕು ಅಂತ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಎಲ್ಲರೂ ಮಾಡ್ತಾರೆ. ಅದು ಯಾವುದೇ ಕೇಸ್ ಆಗಿರಲಿ, ಪರ ವಿರೋಧ ಏನೇ ಇದ್ದರೂ ಕೂಡ ಆ ಕೇಸನ್ನು ಗೆಲ್ಲಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ತಯಾರಿ ಮಾಡಿಕೊಳ್ತಾರೆ. ಅದಕ್ಕೆ ಬೇಕಾದಂಥ ಪುರಾವೆಗಳನ್ನು ಸಂಗ್ರಹ ಮಾಡ್ತಾರೆ, ಅದಕ್ಕೆ ಬೇಕಾದಂಥ ಕಾನೂನಿನ ಸೈಟೇಷನ್ಗಳನ್ನು ಹುಡುಕ್ತಾರೆ. ಜೊತೆಗೆ ಒಂದು ದೈವ ಬಲದ ಆಶೀರ್ವಾದ ಇರಲಿ ಅಂತ ಕೂಡ ಕೆಲವರು ಕೇಳ್ಕೊಳ್ತಾರೆ.